Welcome or welcome back to our channel. श्री हरि मनोविलासिनी श्रीनिधि महाप्रचोदिनी श्री सुखी सुमंगलांगिनी सर्व इष्ट सुप्रदायिनी ನಮ್ಮ ಮನೆಯಲ್ಲಿ ಬಂದು ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗಲ್ಲಿ ನಮ್ಮ ಲಾಸ್ಟ್ ಕಾರ್ತಿಕ್ ಸೋಮವಾರ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೊಸ್ಲ ಹತ್ರ ಎಲ್ಲ ದೀಪ ಅಂಟಿಸಿ ನಮ್ಮ ಮನೆ ಹತ್ರನೇ ಇರೋ ಬೀರೇಶ್ವರ ದೇವಸ್ಥಾನಕ್ಕೆ ನಾವು ಬಂದ್ವಿ. ದೀಪ ಎಲ್ಲ ಅಂಟಿಸೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ರೆ ನಾನು ದೇವಸ್ಥಾನ ಹೇಗಿತ್ತು ಅಂತ ಹೇಳ್ತೀನಿ. ಹೊರಗಡೆ ಎಲ್ಲ ಲೈಟಿಂಗ್ಸ್ ಸಖತ್ತಾಗಿ ಹಾಕಿದ್ರು, ಒಳಗಡೆ ಅಂತೂ ಹೂವಿನ ಅಲಂಕಾರ ಜೋರಾಗಿ ಮಾಡಿದರು. ದೇವ್ರನ್ನ ಈಚ್ ಕಡೆಯಿಂದ ಬರ್ತಾ ನೋಡ್ಬೇಕಾದ್ರೆ ಅಬ್ಬಾ ಅಷ್ಟು ಚೆಂದ ಕಾಣಿಸ್ತಾ ಇತ್ತು. ಅದನ್ನೂ ಒಂದು ಕ್ಲಿಪ್ಪಿಂಗ್ಸ್ ಸಣ್ಣದಾಗಿ ಹಾಕಿದ್ದೀನಿ. ಅಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಮಾಡ್ಕೊಳಕ್ಕಾಗಿಲ್ಲ. ಇಲ್ಲಿ ಈ ಸತಿ ನಾವು 5 ದೀಪ ಮಣ್ಣಿನ ದೀಪ ಅಂಟಿಸ್ತಾ ಇರೋದ್ರಿಂದ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಬತ್ತಿ ಎಣ್ಣೆ ಹಾಕಿ ತಟ್ಟೆಗೆ ಹೂವಿನ ಅಲಂಕಾರ ಮಾಡಿ ಎಲ್ಲನೂ ರೆಡಿ ಮಾಡಿಕೊಂಡು ದೇವ್ರಿಗೆ ಆರತಿ ಮಾಡ್ಕೊತಾ ಇದ್ದೀವಿ. ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ ಪೂರಣ ಜಗತ್ಕಾರಣ ಸತ್ಯ ದೇವ ದೇವ ಪ್ರಿಯ ವೇದ ವೇದಾರ್ಥ ಸಾರ ಯಜ್ಞ ಯಜ್ಞೋಮಯ ನಿಶ್ಚಲಾದು. ಇಲ್ಲಿರೋ ದೀಪಗಳನ್ನ ನೋಡಿದ್ರೇನೆ ಅರ್ಧಕ್ಕರ್ಧ ಊಹಿಸ್ಕೊಬೋದು ಎಷ್ಟು ಜನ ದೀಪ ಅಂಟಿಸೋಕ್ಕೆ ಅಂತ ಬಂದಿದ್ದಾರೆ ಅಂತ ಅಂದಮೇಲೆ ದರ್ಶನ ಮಾಡೋಕ್ಕೆ ಇನ್ನೆಷ್ಟು ಜನ ಬಂದಿರ್ಬೋದು ಅಂತ. ಮಹಾಮಂಗಳಾರತಿ ಟೈಮಲ್ಲಿ ದೇವ್ರ ದರ್ಶನ ಆಗಿಲ್ಲ, ಆಮೇಲೆ ನೋಡ್ಕೊಂಡ್ವಿ. ಇಲ್ಲಿ ಈಚೆಗಡೆ ಬಂದರೆ ದೇವ್ರದ್ದು ಹಳೆ ಕಾಲದ ಹಾಡುಗಳು ಆಡ್ತಾಯಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಪ್ರಸಾದಕ್ಕೆ ಬೆಳ್ದನ್ನ ಪಂಚಾಮೃತ ಪಲಾವು ಹೊಟ್ಟೆ ತುಂಬೋ ಅಷ್ಟು ಕೊಟ್ಟರು. ಅದನ್ನ ಎತ್ಕೊಬಂದು ಅದನ್ನೆಲ್ಲ ತಗೊಬಂದು ಮನೇಲಿ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿದ್ವಿ. ಅದೇನೆ ಹೊಟ್ಟೆ ತುಂಬೋಷ್ಟಾಯಿತು. ಅದನ್ನೆಲ್ಲ ತಿಂದು ಮುಗಿಸಿ ನನಗೆ ಈ ಸೆಮ್ ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ಹೆಕ್ಟಿಕ್ ಆಗೋಗಿದೆ ಶೆಡ್ಯೂಲ್ ಅಂತೂ. ಅಸೈನ್ಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಬರ್ಕೊಳಕ್ಕೆ ನಾನು ಕುತ್ಕೊಂಡೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.